ಇವತ್ತು ಇಲ್ಲಿ ಏನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೇನು ನೋಡಿದೆ ನೆನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ನರೇಂದ್ರ ಮೋದಿಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡು ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಅದು ಮಾಡ್ಕೊಂಡು ಅದರ ಜೊತೆಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಕೇಂದ್ರದ ಪ್ರಧಾನಮಂತ್ರಿಗಳಾದ ಮೇಲೂ ಆ ಒಂದು ಟೌನ್ಶಿಪ್ಗಳಿಗೆ ಎಲ್ಲರೂ ಬರ್ತಕ್ಕಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಕಾರ್ಯಕ್ರಮ ಹಾಕಿ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ಡೊಲೇರಾ ಅಂತೇಳಿ ಒಂದು ಭಾಗದಲ್ಲಿ ಅದರಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲ, ಅಂಥ ಭಾಗದಲ್ಲಿ ಟೌನ್ಶಿಪ್ ಮಾಡಿದ್ದಾರೆ, ಗಿಫ್ಟ್ ಸಿಟಿ ಮಾಡಿದ್ದಾರೆ, ಎಲ್ಲ ಇದೆ, ಒಪ್ಕೋತೀನಿ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇವತ್ತು 6 ಲಕ್ಷಕ್ಕೂ ಹೆಚ್ಚಿನ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಭಾಗದಲ್ಲಿ ಈಗ ನಾನು ಟೌನ್ಶಿಪ್ ಮಾಡ್ತೀನಿ ಅಂದರೆ ಯಾರಾದರೂ ಅದನ್ನು ಮೆಚ್ಕೋತಾರ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವರು ಮೆಚ್ಕೋತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. ಇದು ಇರ್ತಕ್ಕಂಥ ಇದು ದುಡ್ಡು ಮಾಡೋಂಥ ಸ್ಕೀಮ ಸರ್. ಇದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದ್ದಾರೆ ಇದರಿಂದ ನಮಗೆ ಸುಮಾರು 15ರಿಂದ 20 ಸಾವಿರ ಕೋಟಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಯೋಜನೆ ಲಾಭಕ್ಕೆ ಮಾಡೋದಲ್ಲ, ಸರ್ಕಾರ ಮಾಡ್ತಕ್ಕಂಥದ್ದು. ಅದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗ್ತದೆ, ಅದು ಮುಂದಿನ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಅದು ಮುಖ್ಯ. ಇಲ್ಲಿ ಯಾವುದೋ ಒಂದು ಲಾಭ ಮಾಡಲಿಕ್ಕೆ ರೈತರ ಭೂಮಿನ ಇವತ್ತು ಒಕ್ಕಲೆಬ್ಬಿಸಿ ಅದರಲ್ಲಿ ಏನೇನು ಕಂಡೀಷನ್ಗಳಿದೆ. ಈಗ ಯಾವೊಂದು ಲೋನ್ ತಗೊಂಡಿದ್ದಾರೆ ಇವತ್ತು ಹುಡ್ಕೋ ಬ್ಯಾಂಕಿಂದ, ಅಲ್ಲಿ ಆ ಹಲವಾರು ಕಂಡೀಷನ್ಗಳಿದೆ. ಅದೆಲ್ಲ ನಿಂತ್ಕೊಂಡು ನಾನು ಹೇಳಲಿಕ್ಕಾಗಲ್ಲ. ನಾಳಿದ್ದು ಬಹುಶಃ ನಿಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ಮಾತಾಡ್ತೀನಿ. ಅವರು ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಅವರ ಉದ್ದಟತನ ಏನಿದೆ, ಇದಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಹಂತದಲ್ಲಿ ಹೋರಾಟ ಏನು ಮಾಡಬೇಕು ಮಾಡೋಣಂತೆ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ. ದೇವೇಗೌಡರು 1994ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ನೈಸ್ ಯೋಜನೆ, ನೈಸ್ ಕಾರ್ಯಕ್ರಮ ಅಲ್ಲ ಅದು, ಅಲ್ಲಾರೋ ಅಮೇರಿಕಾದ ಒಬ್ಬರು ಗವರ್ನರ್ ಬಂದಂಥದ್ದು, ಅವರ ಜೊತೆಯಲ್ಲಿ ಒಡಂಬಡಿಕೆ ಆಗಿದ್ದು. ಅದು ನಂತರ ನೈಸಾಗಿ ಪರಿವರ್ತನೆ ಹೊಡಿತು. ನೈಸಾಗಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗೋಯ್ತಲ್ಲಿ. ಅಂದರೆ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ದೆಹಲಿಗೆ ಹೋದ ಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ ಒಂದು ಕಂಪ್ನಿಗೆ ಪಾಲಿಷ್ ಮಾಡ್ಕೊಂಬಂದರು. ಅವ್ರು ಹೇಳಿದ್ದಕ್ಕೆಲ್ಲ ಸೃಜು ಹಾಕೊಂಬಂದ್ರು ಹೆಬ್ಬೆಟ್ಟು ಹೊತ್ಕೊಂಡು. ಹಾಗೆಲ್ಲ ಇವರೆಲ್ಲ ಪಾತ್ರಧಾರಗಳಿದ್ದಾರೆ. ಇವರು ಅವತ್ತೂ ಸಹ ಈ BMICP ಅಂತಕ್ಕಂಥ ಒಂದು ಇದು ಮಾಡ್ಕೊಂಡ್ರಲ್ಲ ಬೋರ್ಡು, ಅದಕ್ಕೆ ಚೇರ್ಮನ್ ಇವರೇ. ಈಗ ಗ್ರೇಟರ್ ಬೆಂಗಳೂರಿಗೂ ಇವರೇ ಹಿಂದ್ಗಡೆ ನಿಂತಿದ್ದಾರೆ. ಈಗ ಆ BICP ಇದೆಯಲ್ಲ, 1 ಲಕ್ಷಕ್ಕೂ ಹೆಚ್ಚಿನ ಎಕರೆ ಅವತ್ತು ಅಕ್ವೈರ್ ಮಾಡಿ ಅದರ ಚೇರ್ಮನ್ ಆಗಿ ಇದು ಎಲ್ಲಿಗೆ ಬಂತು ಇವತ್ತದು? ಇವತ್ತು ಅವರ ಹಿಂದೆನೇ ಓಡಾಡ್ತಾ ಇದೆ ಅದು. ಬೆಂಗಳೂರು ಸುತ್ತಮುತ್ತ ಎಷ್ಟು ಭೂಮಿ ಇವತ್ತು ಇವರ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಇವರ ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಅವರು ಏನೇನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹತ್ರ ನೋಡ್ತಾ ಇಲ್ವಾ, ಟೋಲ್ ಹತ್ರ, ಹೊಸಕೆರೆಹಳ್ಳಿ ಟೋಲ್ ಹತ್ರ ಬಿಲ್ಡಿಂಗ್ಗಳು ಬರ್ತಾ ಇದ್ದಾವಲ್ಲ, ಏನೋ ಅದು ಆ್ಯಕ್ಚುಲಿ ಬಡವರಿಗೆ ಕೊಡೋಕ್ಕೆ ಮಾಡಿರೋ ಕಾರ್ಯಕ್ರಮ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ವಾ ಅದು? ಸೇಮ್ ಇದೇ ಈ ಕಾರ್ಯಕ್ರಮ